ಯಾಕೆ ಈ ರೀತಿ ಅಡ್ಡವಾಗಿ ನಿಂತಿದ್ರ? ಸುಮ್ಮನೆ ದಾರಿ ಬಿಡಿ. ದಾರಿ ಬಿಡಿ? ನಾನು ನಿನಗೆ ದಾರಿ ಅಡ್ಡವಾಗಿ ನಿಂತಿರೋದು ನಿನಗೆ ದಾರಿ ಬಿಟ್ಟು ಸ್ವಾಗತ ಕೋರಿಕೊಳ್ಳುತ್ತಲ್ಲ. ಅಂದರೆ ಅಂದರೆ ನನ್ನ ಕಾಮದಾರಿಗೆ ನಿನ್ನ ಹದಾರಿಯಾಗಿ ನಿರ್ಮಿಸಿಕೊಂಡು ಸರ್ವಾಂಗದೊಂದಿಗೆ ಸವಾರಿ ಮಾಡೋದಕ್ಕೆ. ಮಾತು ಬರಲಿದ್ದೆ ಬರಲಿ, ನನ್ನ ದಾರಿಗೆ ಅಡ್ಡ ನಿಂತಿದ್ದು ಅದೇ. ಈ ರೀತಿ ಮಾತನಾಡ್ತಾ ಇದೆಯಲ್ಲ, ಯಾರು ನೀನು? ನಾನು ಯಾರು ಹೆಸರೇನು? ಮೆಚ್ಚಿದೆ ಹುಚ್ಚು ಧೈರ್ಯವನ್ನು. ಎಣ್ಣೆ ನಿನ್ನಂತ ಧೈರ್ಯಗಳಂದ್ರೆ ಪಂಚಪ್ರಾಣ. ನಿನ್ನಂತ ಧೈರ್ಯದ ಎಣ್ಣೆಗಳಂದ್ರೆ ನಾನು ಇಷ್ಟು ದಿನ ವೇಟ್ ಮಾಡ್ತಾ ಇದ್ದೀನಿ. ಕಾಮ ಪಿಶಾಚಿ, ಕಾಮದ ಮಾತುಗಳನ್ನ ಆಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ಈ ಜನ್ಮಕ್ಕೆ? ಅದರಲ್ಲೂ ಮೊದಲು ನಾನು ಯಾರು ಅಂತ ಹೇಳಿದಿದ್ರೆ ನೀನು ಈ ರೀತಿ ಮಾತನಾಡ್ತಾ ಇರಲಿಲ್ಲ ಕಣ. ಮಾತನಾಡ್ತಿರುವ ಯಾರಾದರೂ ನನಗೇನೆ ನೀನೇನು ಕಿತ್ತು ರಾಣಿ ಚೆನ್ನಮ್ಮನ, ಒಣಗೆ ಹೋಗುವನ ಝಾನ್ಸಿ ರಾಣಿ ಇಲ್ಲ, ಇವರ ಪ್ರತಿರೂಪ ಹೊತ್ತು ಬಂದಿರುವ ಗರತಿ ಗಂಗಮ್ಮನ. ಇವರು ಯಾರು ಅಲ್ಲ, ಒಂದು ಗಂಡಿನ ಅವಶ್ಯಕತೆ ಹೊತ್ತು ಬಂದಿರುವ ಏಕಶ್ಚಿ ಇನ್ನೊಬ್ಬ ಹೆಣ್ಣು. ನಿನಗೆ ಇಷ್ಟೊಂದು ಕೊಬ್ಬಿರಬೇಕಾದ್ರೆ ಗಂಡಿ ಹೊಂದಿರುವ ಗಂಡು ಕಲೆ ವಿರಾಟ್. ವಿರಾಟ್ ಅಲ್ಲ, ನಾನ್ ಕೂಡ ಇವರ ಕಾಂಪ್ಲೆಕ್ಸ್ ಅಲ್ಲಿ ತಾನೇ ಇರೋದು. ಅದು ಅಲ್ಲದೆ ಸಂಪತ್ ಇವರು ತುಂಬಾನೇ ಒಳ್ಳೆಯವರು ಅಂತ ಹೇಳಿದ್ರು. ಇವನು ಈ ರೀತಿ ಆಡ್ತಾ ಇದ್ದಾನಲ್ಲ, ಇರ್ಲಿ, ನಾನಂತೂ ಈಗ ತುಂಬಾ ಜಾಗರೂಕವಾಗಿ ಹೆಜ್ಜೆ ಇಡ್ಬೇಕು ಅಷ್ಟೇ. ಯಾಕೆ ಅಮ್ಮಣಿ ಮಾತು ನನ್ನ ಹೆಸರನ್ನು ಕೇಳಿದ ತಕ್ಷಣ ಹಾಗೆ ನಿಲ್ದಲೆ ಬಿಟ್ಟಲೆ ಯಾಕೆ? ನೋಡಿ, ಎಲ್ಲಿ ಹೋಯ್ತು ನನ್ನ ಧೈರ್ಯ? ಸಾರಿ ಮಿಸ್ಟರ್ ವಿರಾಟ್, ನೀವು ಯಾರಂತ ಗೊತ್ತಿದೆ. ನಾನು ಈ ರೀತಿ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದು ಈ ವಿರಾಟನ ಹೆಸರಿನ ಭಯನ ಕಣೆ. ಅಂದಾಗೆ ನೀನು ನೋಡಿ, ನಾನು ಕೂಡ ನಿಮ್ಮ ಕಾಂಪ್ಲೆಕ್ಸ್ ರೂಮ್ ನಂಬರ್ 14 ಇರೋದು. ಹೆಸರು ಪ್ರೇಮ ಅಂತ. ಈ ಊರಿನ ಡಾಕ್ಟರ್. ನಿಮ್ಮನ್ನೇ ನೋಡ್ಬೇಕು ಅಂತ ಬಂದ್ರೆ, ಆದ್ರೆ ನೀವು ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದೀರಾ ನೋಡಿ. ಸಾರಿ ಪ್ರೇಮ, ನೀನ್ ಯಾರನ್ನು ತಿಳಿದ ತಪ್ಪಾಗಿ ವರ್ತಿಸಿದೆ. ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ. ಓಕೆನಾ ಪ್ರೇಮ? ಕೇವಲ ನಾನು ಹುಡುಕಲು ಬಂದೆ ಅಥವಾ ಅದು ಪ್ರೇಮ, ಈ ಊರಲ್ಲಿ ಅಷ್ಟೇ ಅಲ್ಲ, ಭಾರತದ ಮೂಲೆಯಲ್ಲೂ ಸಹ ನನ್ನ ಆಕರ್ಷಿವೆ. ಅದರ ವಿಷಯ ಬಿಡು ಪ್ರೇಮ. ಕೇವಲ ನಾನು ಮಾತನಾಡಿಸಲು ಬಂದೆ ಅಥವಾ ವಿರಾಟ್, ಅದು ಏನಂದ್ರೆ ಪ್ರೇಮ, ಸಂಪತ್ ನಿನ್ನ ಬಗ್ಗೆ ಹೇಳಿದ ತಕ್ಷಣ ಯಾಕೋ ನಿಮ್ಮನ್ನು ನೋಡಲೇಬೇಕಂತ ತುಂಬಾ ಅನಿಸಿತು. ಬಟ್ ತುಂಬಾ ಕೆಲಸ ಬೆಳೀತು, ಅದಕ್ಕೆ ಅಲ್ಲಿಗೆ ಬರಲಿಕ್ಕಾಗಲ್ಲ. ಪ್ರೇಮ, ನಿಜ ಹೇಳ್ಬೇಕು, ನಾನು ನಿನ್ನ ನೋಡಿದ್ರೆ ಪ್ರೀತಿಸಲು ಪ್ರಾರಂಭಿಸಿದ್ದೇನೆ. ಐ ಲವ್ ಯು ವಿರಾಟ್. ಐ ಲವ್ ಯು ಟೂ ಪ್ರೇಮ. ಐ ಲವ್ ಯು.